ಸರ್ ನೋಡ್ತಾ ಇರೋದು ಪ್ರಸ್ತುತ ದಿನಮಾನಗಳಲ್ಲಿ ವಿದ್ಯಾರ್ಥಿ ಅಂದ್ರೆ ಅವ್ರು ಏನು ತಿಳ್ಕೊಂಬಿಟ್ಟಿದ್ದಾರೆ ಅಂದರೆ ಏನಾಗಲ್ಲ ಇವ್ರ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಏನೋ ಒಂದಿವ್ಸ ಎಷ್ಟು ಸ್ಟ್ರೈಕ್ ಮಾಡ್ತಾರೆ ಅಷ್ಟೇ, ಆಮೇಲೆ ಸುಮ್ಮನೆ ಬಿಡ್ತಾರೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಬಟ್ ಈಗ ವಿದ್ಯಾರ್ಥಿಗಳು ತುಂಬ ಸ್ಟ್ರಾಂಗು ಇದ್ದಾರೆ. ಯಾಕಂದರೆ ಮೊದಲ ಥರನ ಭಯ ಪಡೆದಿಲ್ಲ, ಎಲ್ಲ ಒಟ್ಟಿಗೆ ಬಂದು ಆಮೇಲೆ ತಮ್ಮದೇ ಆದ ಸಂಘಟನೆ ಮೂಲಕ ಹೋಗ್ತಾ ಇದ್ದಾರೆ. ಅವರು ಒಬ್ಬೊಬ್ರು ಹೋದರೆ ಯಾರು ಏನು ಮಾಡೋಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು ಅಥವಾ ಎಲ್ಲೋ ಕರ್ಕೊಂಡು ಹೋಗ್ತಾರೆ, ಆಮೇಲೆ ಭಯ ಇರುತ್ತೆ. ಹಿಂಗಾಗಿ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡೋ ರೀತಿ ತುಂಬ ಎಲ್ರಿಗೂ ಅದು ಪ್ರಗತಿಪರವಾದ ಚಿಂತನೆ. ಯಾವ ಸಿದ್ಧಾಂತಗಳು ಅದು ಇದು ಏನಿಲ್ಲ, ಅದು ಹೋರಾಟ ನಡೀಲೇಬೇಕು. ಅದು ನ್ಯಾಯಯುತವಾದ ಹೋರಾಟ, ವಿದ್ಯಾರ್ಥಿಗಳು ಕೇಳೋದು ನ್ಯಾಯಯುತವಾದ ಹೋರಾಟನೇ. ಅದು ಯಾವುದಕ್ಕೂ ಒಂದು ನೆಲೆಗಟ್ಟಲ್ಲಿ ಸೀಮಿತ ಮಾಡಿ ಅದನ್ನ ಇನ್ನೊಂದಕ್ಕೆ ಒಯ್ಯೋದು ತುಂಬ ತಪ್ಪಾಗುತ್ತೆ. ವಿದ್ಯಾರ್ಥಿ ಪರ ನಾವೆಲ್ಲರೂ ನಮ್ಮ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಕೂಡ ಸ್ಟ್ರೈಕ್ ಮಾಡಿ ಅದ್ರ ಪರ ನಿನ್ನೆ ಉಪವಾಸ ಸತ್ಯಾಗ್ರಹ ಇಟ್ಕೊಂಡಿದ್ವಿ. ಅದೇ ಅವ್ರಿಗೆ ಸಪೋರ್ಟ್ ಮಾಡೋದ್ರಿಂದನೇ. ಯಾಕಂದರೆ ವಿದ್ಯಾರ್ಥಿಗಳ ಪರದಿಂದ ನಾವೆಲ್ಲ ವಿದ್ಯಾರ್ಥಿಗಳು. ಆಮೇಲೆ ನಾವು ಹೊರಗಡೆ ಹೋದ್ರೆ ನಾವು ಕೆಲಸ ನಮ್ಮದೇ ಆದ ಕನಸುಗಳಿರುತ್ತೆ, ತಂದೆ ತಾಯಿ ಬಿಟ್ಟು ಬಂದಿರ್ತಾರೆ. ಹಿಂಗಾಗಿ ಅದು ನೀಟ್ ಪ್ರಶ್ನೆ ಪತ್ರಿಕೆ ಈವನ್ ನಮ್ಮನೇಲಿ ಕೂಡ ನೀಟ್ ಬರೆದಿದ್ದಾರೆ. ನಮ್ಮನೇಲಿ ಬರೆದ ಎಲಿಜಿಬಲ್ ಆಗಿದೆ, ನೆಕ್ಸ್ಟ್ ಈಗ ಎಲಿಜಿಬಲ್ ಆಗಿಲ್ಲ ಅವನು. ಹಿಂಗಾಗಿ ಅದೊಂದು ತುಂಬ ಖೇದಕರ ಸಂಗತಿನ ಅನ್ಬೋದು. ಯಾಕಂದರೆ ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಆಟ ಆಡ್ತಿದ್ದಾರೆ. ಹಿಂಗಾಗಿ ಅದು ಸ್ಟ್ರೈಕ್ ಮಾಡಿರೋದು ತುಂಬ ಒಳ್ಳೆಯ ವಿಚಾರ ಅದು. ಯಾಕಂದರೆ ವಿದ್ಯಾರ್ಥಿಗಳ ಸಪೋರ್ಟ್ ಅಂತ ಬಂದಾಗ ಅದು ಏನೇ ಇರ್ಬೋದು, ವಿದ್ಯಾರ್ಥಿಗಳಿಗೆ ಅಂದರೆ ಅದು ಪ್ರಶ್ನೆ ಪತ್ರಿಕೆ ಲೀಕ್ ಇರ್ಬೋದು, ವಿದ್ಯಾರ್ಥಿಗಳ ಪರ ಬಂದಾಗ ವಿದ್ಯಾರ್ಥಿಗಳು ಸಪೋರ್ಟ್ ಮಾಡಲೇಬೇಕು. ಎಲ್ಲ ಇಡೀ ಭಾರತದಲ್ಲಿ ಯಾವುದೇ ಪ್ರಶ್ನೆ ಪತ್ರಿಕೆ ಇರ್ಬೋದು, ಯಾವುದೇ ಎಕ್ಸಾಮ್ಗಳಿರ್ಬೋದು, ಲೀಕ್ ಆದರೆ ಅದು ಹೋರಾಟ ಮಾಡ್ತಕ್ಕಂಥ ಮನೋಭಾವನೆ ಎಲ್ಲರೂ ಕೂಡ ಇದೆ. ಹಿಂಗಾಗಿ ಈಗೇನು ಅವರು ಸಂಸತ್ ಹತ್ರನೇ ಸ್ಟ್ರೈಕ್ ನಡೆದಿದ್ದಲ್ವ, ಡೆಲ್ಲಿಲಿ ನಡೆದಿದ್ದು. ಅಲ್ಲಿ ಡೆಲ್ಲಿಲಿ ನಮ್ಮ ಸೌತ್ ಇಂಡಿಯಾ ಆಗಿರ್ಬೋದು, ನಾರ್ತ್ ಇಂಡಿಯಾ ಇದೆ, ಎಲ್ಲ ಸ್ಟೂಡೆಂಟೇ ಇದರಲ್ಲಿ. ಎಲ್ಲ ಕೋಚಿಂಗ್ ಸೆಂಟರ್ಗಳು ಬಂದಿದ್ದಾರೆ, ಕೋಚಿಂಗ್ ಸೆಂಟ್ರು ಓದ್ತಕ್ಕಂಥ ವಿದ್ಯಾರ್ಥಿಗಳು ಅಲ್ಲಿದ್ದರು. ಹಿಂಗಾಗಿ ಅದೊಂದು ಉತ್ತಮ ಬೆಳವಣಿಗೆ ಕೂಡ ಅಂತ ಅನ್ಬೋದು. ಇಲ್ಲ ಸರ್, ಮನುಷ್ಯತ್ವ ಅವ್ರು ಮರ್ತು ಬಿಟ್ರೆ ಅವ್ರ ಮನಸ್ಥಿತಿ ಹೆಂಗಿದೆ ಅಂದರೆ, ಇವ್ರು ಏನು ಮಾಡ್ತಾರೆ, ನಮ್ಮದೇ ಸರ್ವಾಧಿಕಾರ ರೀತಿಯಲ್ಲಿ ಧೋರಣೆ ಮಾಡ್ತಾ ಇದ್ದಾರೆ. ಇವ್ರು ಏನು ಮಾಡಿದರೆ ನಮ್ಗೇನು ಆಗಲ್ಲ, ನಮಗೇನು ಹೊಡೆದಾಕಿರೆ ಭಯಪಟ್ಟು ಹಿಂದಕ್ಕೆ ತಗೊಂಬಿಡ್ತಾರೆ ಅಂತ ಅವ್ರಿಗೆ ಮನೋಭಾವನೆ, ಸರ್ವಾಧಿಕಾರದ ಧೋರಣೆ ಅದು. ಹೌದಲ್ಲ, ವಿದ್ಯಾರ್ಥಿಗಳ ಮೇಲೆ ಅದು ನಿನ್ನೆ ನಡ್ತಕ್ಕಂಥ ಸರ್ವಾಧಿಕಾರನೇ ಅದು. ಯಾಕಂದರೆ ವಿದ್ಯಾರ್ಥಿಗಳ ಮೇಲೆ ಅಷ್ಟು ನಿಕೃಷ್ಟವಾಗಿ ಕಾಣುವಂಥ ಪರಿಸ್ಥಿತಿ ನಮ್ಮ ಇಂಡಿಯಾಕ್ಕೆ ಬಂತಂತ ಶೋಚನೀಯ ಸಂಗತಿ. ಹೌದು ತಾನೆ? ನಾವೆಲ್ಲ ಎಷ್ಟೆಷ್ಟೋ ಕಷ್ಟಪಟ್ಟು ವಿದ್ಯಾರ್ಥಿಗಳಂದ್ರೆ ಏನೇನು ಓದ್ಕೊಂಡ್ಬಂದಿರ್ತಾರೆ, ಏನೇನು ಮಾಡಿರ್ತಾರೆ, UPSC IAS ಮಾಡಿರ್ತಾರೆ, ರಿಸರ್ಚ್ ಸ್ಕಾಲರ್ಸ್ ಇರ್ತಾರೆ. ಅದರಲ್ಲಿ ಅವರಿಗೆಲ್ಲ ಮೇಲೆ ಚಪ್ಲೇಟು ಹೊಡೆಯಿಂದ ಅವರ ನೋಡುವಂಥ ಸ್ಥಿತಿ ನಮ್ಮ ಇಂಡಿಯಾದಲ್ಲಿ ಶಿಕ್ಷಣ ಪದ್ಧತಿ ಯಾವ ಥರ ಇದೆ ಅಂತ ಗೊತ್ತಾಗುತ್ತೆ. ನಮ್ಮ ವಿದ್ಯಾರ್ಥಿಗಳನ್ನ ನೋಡುವ ಸ್ಥಿತಿ ಇದೆಯಲ್ಲ, ನಮ್ಮ ವಿದ್ಯಾರ್ಥಿಗಳನ್ನ ನೋಡುವ ಸ್ಥಿತಿ ನಮ್ಮ ಇಂಡಿಯಾದಲ್ಲಿ ಬೇರೆ ದೇಶಗಳು ಅಂದರೆ ನಮ್ಮ ದೇಶದಲ್ಲಿ ಯಾವ ಥರ ಇದೆ ಅಂತ ತುಂಬ ಖೇದಕರ ಸಂಗತಿ. ನಿನ್ನ ಕೂಡ ನಾವು ಟ್ವೀಟ್ ಮಾಡಿದ್ವಿ. ಹಿಂಗಾಗಿ ಅಲ್ಲಿ ಸತ್ಯಾಗ್ರಹ ಕೂಡ ಮಾಡಿದ್ವಿ.